ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಪ್ರಭುಗಳ ಆಶೀರ್ವಾದದಿಂದ ಸಿಕ್ಕಂತಹ ನನ್ನ ಪ್ರೀತಿಯ ರಾಯರ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ವರುತಿನಿ ಏಕಾದಶಿಯ ಬಗ್ಗೆ, ವರುತಿನಿ ಏಕಾದಶಿ ಮತ್ತು ವ್ರತಕತೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ವರುತಿನಿ ಏಕಾದಶಿ ಇರುವಂಥದ್ದು 13ನೇ ತಾರೀಕಿದೆ, 13/4/2026. ನಮಗೆ 14ನೇ ತಾರೀಕು 14/4/2026 ನಮಗೆ ದ್ವಾದಶಿ ಇದೆ. ವರುತಿನಿ ಏಕಾದಶಿ ಇರುವಂಥದ್ದು 13ನೇ ತಾರೀಕು 13/4/2026 ಸೋಮವಾರ ಇದೆ. ಸರಿನಾ? ನೋಡಿ, ವರುತಿನಿ ಏಕಾದಶಿಯ ವ್ರತಕತೆಯನ್ನು ತಿಳ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಕಾಡು ಪ್ರಾಣಿ ಒಬ್ಬ ರಾಜನಿಗೆ ತೊಂದರೆ ಕೊಡುತ್ತೆ, ಅದ್ರ ಬಗ್ಗೆ ಇದೆ, ಕೇಳಿ. ತುಂಬ ಚೆನ್ನಾಗಿದೆ. ಸರಿನಾ? ನೋಡಿ, ಹಿಂಗೆ ಪುರಾಣಗಳ ಪ್ರಕಾರ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ತುಂಬ ಭಕ್ತಿ ಮತ್ತು ಶಕ್ತಿಶಾಲಿಯಾಗಿರ್ತಾನೆ. ಅಂದರೆ ದೈವ ಭಕ್ತನೂ ಕೂಡ ಆಗಿರ್ತಾನೆ, ಶಕ್ತಿಶಾಲಿ ಕೂಡ ಆಗಿರ್ತಾನೆ. ರಾಜನ ಯಾರೂ ಕೂಡ ಏನು ಮಾಡೋಕ್ಕಾಗ್ತಾ ಇರಲ್ಲ, ಬಟ್ ಒಳ್ಳೆಯವನಾಗಿರ್ತಾನೆ. ರಾಜ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ಆತ ಏನು ಮಾಡ್ತಾನಂತ ಅಂದರೆ, ಒಂದು ದಿನ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇರ್ತಾನಂತೆ. ವಿಷ್ಣು ದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾನೆ. ತಪಸ್ಸನ್ನು ಮಾಡಬೇಕಾದ್ರೆ ಆತನಿಗೇನಾಗುತ್ತೆ, ಅಲ್ಲೇ ಆಹಾರವನ್ನು ಹುಡ್ಕೊಂಬಂದಂಥ ಒಂದು ಕಾಡು ಪ್ರಾಣಿ, ಊಟ ಹುಡ್ಕೊಂಬಂದಂಥ ಒಂದು ಕಾಡು ಪ್ರಾಣಿ ಏನು ಮಾಡುತ್ತಂದರೆ, ಊಟನೇ ಸಿಗಲ್ಲ. ತುಂಬ ಹೊಟ್ಟೆ ಹಸುವಾಗಿ ಏನು ಮಾಡುತ್ತಂದರೆ, ಆ ರಾಜನ ಕಾಲನ್ನ ಹಿಡ್ಕೊಂಡ್ಬಿಡುತ್ತಂತೆ. ಹಿಡ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಡುತ್ತೆ. ಕಾಲನ್ನು ಹಿಡ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಡುತ್ತಂತೆ. ಶುರು ಮಾಡಿದಾಗ ಏನಿದೆ, ಆ ರಾಜನಿಗೆ ನೋವಾದರೂ ಕೂಡ ತನ್ನ ಒಂದು ತಪಸ್ಸನ್ನು ಬಿಡಲ್ವಂತೆ. ರಾಜ ತಿಂತಾ ಇದೆ, ಅದಕ್ಕೇನೂ ಸಹ ಮಾಡಲ್ಲ. ನೋವಾಗ್ತಿದ್ರೂ ಕೂಡ ಆ ಪ್ರಾಣಿಗೇನೂ ಸಹ ಮಾಡೋದಿಲ್ವಂತೆ, ಒಂದು ಸ್ವಲ್ಪ ಕೂಡ ಅಲ್ಲಾಡೋದಿಲ್ವಂತೆ. ಆತ ಕಿರ್ಚೋದು ಇಲ್ಲ, ಏನೂ ಮಾಡೋದಿಲ್ಲ. ಬರೀ ವಿಷ್ಣು ದೇವರ ಧ್ಯಾನದಲ್ಲಿ ಮತ್ತಿಷ್ಟು ಮುಳುಗೋಗ್ಬಿಡ್ತಾನಂತೆ. ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ, ವಿಷ್ಣು ಪರಮಾತ್ಮ, ನೀನೇಪ್ಪ, ಎಲ್ಲನೂ ಕೂಡ ನೀನೇ ರಕ್ಷಣೆ ಮಾಡಬೇಕಂತ ವಿಷ್ಣು ದೇವರಲ್ಲಿ ಮತ್ತಿಷ್ಟು ಆಳವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾನಂತೆ. ಪ್ರಾರ್ಥನೆ ಮಾಡಿಕೊಂಡಾಗ ಆತನ ಶ್ರದ್ಧಾ ಭಕ್ತಿಗೆ ವಿಷ್ಣು ದೇವರು ಪ್ರತ್ಯಕ್ಷ ಆಗಿ ಏನು ಮಾಡ್ತಾರಂತ ಅಂದರೆ, ಆ ಕಾಡು ಪ್ರಾಣಿನ ಸಂಹಾರ ಮಾಡ್ತಾರಂತೆ. ಸಂಹಾರ ಮಾಡಿದಾದ್ಮೇಲೆ ಆಶ್ಚರ್ಯ ಏನಂತ ಅಂದರೆ, ಆಲ್ರೆಡಿ ಅದು ಅವನ ಕಾಲಿದೆ ಅಲ್ವಾ, ಅದನ್ನು ತಿನ್ಕೊಂಬಿಟ್ಟಿರುತ್ತೆ ಕಾಡು ಪ್ರಾಣಿ. ತಿನ್ಕೊಂಬಿಟ್ಟಾಗ ಏನಿದೆ, ರಾಜನಿಗೆ ತುಂಬ ದುಃಖಕ್ಕೊಳಗಾಗ್ಬಿಡ್ತಾನೆ. ಹಿಂಗಾಯ್ತಲ್ಲ ಏನು ಮಾಡೋದು ಅಂತ ರಾಜ ತುಂಬ ದುಃಖಕ್ಕೊಳಗಾದಾಗ ವಿಷ್ಣು ದೇವರು ಹೇಳ್ತಾರಂತೆ. ವಿಷ್ಣು ದೇವರು ಆ ರಾಜನಿಗೆ ಹೇಳುವಂಥದ್ದು, ಈ ದಿನ ಅಂದರೆ ವರುತಿನಿ ಏಕಾದಶಿ ಅಂತ ಒಂದು ಏಕಾದಶಿ ಬರುತ್ತೆ. ಆ ದಿನ ನೀನೇನಾದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ನನ್ನ ಮತ್ತೊಂದು ಅವತಾರವಾದಂತಹ ನೀನು ವರಹ ಅವತಾರ ಮೂರ್ತಿ ಇದ್ದರೆ ನಿನ್ನ ಹತ್ರ ನೀನು ಇಟ್ಟು ಪೂಜಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಮತ್ತೆ ನಿನ್ನ ಕಾಲೇನು ಕಳ್ಕೊಂಡಿದೆಯಲ್ಲ ಅದು ಮತ್ತೆ ಬರುತ್ತೆ. ನಿನ್ನಲ್ಲಿ ಒಳ್ಳೆ ಮನಸ್ಸಿದೆ, ಶ್ರದ್ಧಾ ಭಕ್ತಿಯಿಂದ ಈ ಸೇವೆನ ಮಾಡು ಅಂತ ವಿಷ್ಣು ದೇವರು ಆ ರಾಜನಿಗೆ ತಿಳಿಸ್ತಾರಂತೆ. ಅದೇ ರೀತಿ ಆ ರಾಜ ವರುತಿನಿ ಏಕಾದಶಿಯಿಂದ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಆಚರಣೆನ ಮಾಡಿ ತನ್ನ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಮತ್ತೆ ಮೊದಲು ಹೆಂಗಿದ್ದ ಹಂಗೆ ಆಗ್ತಾನಂತೆ. ನೋಡಿ, ಇದರಿಂದ ಅರ್ಥ ಆಗುವಂಥದ್ದು ಏನಂತ ಅಂದರೆ, ನಾವು ಎಂಥ ಕಷ್ಟದಲ್ಲಿದ್ದರೂ ಕೂಡ ಯಾವುದೋ ಒಂದು ರೀತಿಯ ಪರಿಹಾರವನ್ನು ದೇವರು ಕೊಡ್ತಾರೆ. ಅಂದರೆ ಎಷ್ಟೇ ಕಷ್ಟ ಬಂದರೂ ಕೂಡ ದೇವ್ರ ಮೇಲೆ ನಾವು ಹೆಂಗೆ ನಂಬಿಕೆನ ಇಟ್ಕೊಂಡಿರ್ತೀವಲ್ಲ, ಅದು ನಮಗೆ ಖಂಡಿತವಾಗ್ಲೂ ಕೂಡ ಒಂದು ಹೂವಾಗೆ ಬದಲಾಗುತ್ತೆ ಹೊರತಾಗಿ ಖಂಡಿತವಾಗ್ಲೂ ಜನಗಳೇನಾದರೂ ಮಾಡ್ಬೋದು ನಮ್ಮನ್ನು, ಆದರೆ ದೇವ್ರ ಮೇಲೆ ಇಟ್ಟಂಥ ನಂಬಿಕೆ ಎಂದಿಗೂ ಕೂಡ ಸುಳ್ಳಾಗಲ್ಲ ಅಂತ ಅರ್ಥ ಬರುತ್ತೆ. ಎಂಥ ಕಷ್ಟ ಇದ್ದರೂ ಕೂಡ ನಾವು ಎಷ್ಟೇ ಪಾಪ ಕರ್ಮಗಳನ್ನ ಮಾಡಿದರೂ ಕೂಡ ದೂರ ಆಗುತ್ತೆ ಅನ್ನೋವಂಥ ಒಂದು ಸಂದೇಶವನ್ನು ನಮಗೆ ಏಕಾದಶಿ ವ್ರತಕತೆ ಕೊಡ್ತಾ ಇದೆ. ಆ ರಾಜನಿಗೂ ಕೂಡ ಕಳ್ಕೊಂಡು ಕಾಲು ಕೂಡ ಬಂತು ಅನ್ನುವಂಥ ಒಂದು ನಂಬಿಕೆ ಪುರಾಣಗಳ ಪ್ರಕಾರ ನಮಗೆ ತಿಳಿಸ್ತಾ ಇದ್ದಾರೆ. ಸರಿನಾ? ನೋಡಿ, ನಾನು ಹೇಳುವಂಥದ್ದು ಏನಂದರೆ, ಯಾರಿಗೆಲ್ಲ ನೀರು ಸಹ ಮುಟ್ಟದೇನೆ ಒಂದು ಏಕಾದಶಿ ಉಪವಾಸ ಆಚರಣೆನ ಮಾಡೋಕ್ಕಾಗುತ್ತಲ್ಲ, ನಾನು ಯಾವಾಗಲೂ ಕೂಡ ಹೇಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಹೇಳಬೇಕಾದ್ರೆ ನನ್ನ ಕರ್ತವ್ಯ. ಆಗೋರು ಮಾಡಿ, ಆಗಿಲ್ಲ ಅಂತ ಅಂದರೆ ಮನಸ್ಸಲ್ಲೇ ವಿಷ್ಣು ದೇವರನ್ನ ಪೂಜಿಸಿ. ಮಾತ್ರ ವರಹ ರೂಪದ ಮೂರ್ತಿನೇ ಇರಲಿಲ್ಲ ಅಂತ ಅಂದರೂ ಕೂಡ ವಿಷ್ಣು ದೇವರ ಫೋಟೋ, ಶ್ರೀರಾಮ ದೇವರ ಫೋಟೋ, ಶ್ರೀಕೃಷ್ಣರ ಫೋಟೋ ಇದ್ದರೂ ಕೂಡ ಇಟ್ಟು ಪೂಜಿಸ್ಬೋದು. ಇಲ್ಲಾಂದರೆ ರಾಯರಿದ್ದಾರಲ್ವ, ರಾಯರನ್ನ ಪೂಜಿಸುವಂಥದ್ದು. ಅವತ್ತು ರಾಯರಿಗೆ ಯಾವುದೇ ರೀತಿ ಅಲಂಕಾರ ಇರೋದಿಲ್ಲ, ಯಾವುದೇ ರೀತಿ ನೈವೇದ್ಯ ಇಡುವಂಥದ್ದು ಇರೋದಿಲ್ಲ. ಸರಿನಾ? ರಾಯರಿಗೆ 2 ದೀಪಗಳನ್ನು ಹಚ್ಚಿ ನೀವು ಪೂಜಿಸ್ಬೋದು. ಅವತ್ತು ರಾಯರು ಕೂಡ ಉಪವಾಸ ಇರ್ತಾರೆ, ಯಾವುದೇ ರೀತಿ ನೈವೇದ್ಯವನ್ನು ಇಡಬೇಡಿ. ಸರಿನಾ? ಅವತ್ತಿನ ದಿನ ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದು, ವಿಷ್ಣು ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಏನಾದರೂ ನಿಮಗೆ ಯಾರಿಗಾದ್ರೂ ಊಟ ಕೊಡ್ಸೋಕ್ಕಾಯಿತು ಅಂದರೆ ಕೊಡಿಸ್ಬೋದು. ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋವಂಥವ್ರು ದಯವಿಟ್ಟು ಕೂಡ ನೀವು ಉಪವಾಸ ಆಚರಣೆನ ಮಾಡಬೇಡಿ. ನಿಮ್ಮ ಮನಸ್ಸು ಗೊತ್ತಾಗುತ್ತೆ ದೇವರಿಗೆ. ಶಕ್ತಿ ಇದ್ದವ್ರು ಮಾಡಿ, ಇಲ್ಲ ಅಕ್ಕ ತಂಗಿರಿ ಯಾರಾದರೂ ಕೂಡ ಆ ಸಮಯದಲ್ಲಿ ಮಾಡೋಂಗಿರಲಿಲ್ಲಪ್ಪ ಅಂದರೆ ದಯವಿಟ್ಟು ಮಾಡಬೇಡಿ. ಮನಸ್ಸಲ್ಲೇ ಪೂಜಿಸಿ, ಆಯಿತಾ? ಮನಸ್ಸಲ್ಲೇ ಪೂಜಿಸಿ, ಅದೇನು ತಪ್ಪಲ್ಲ. ಮನಸ್ಸಲ್ಲೇ ಪೂಜಿಸಿ, ಒಳ್ಳೆ ಮನಸ್ಸಿದೆ, ಆ ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಖಂಡಿತ ಒಳ್ಳೆಯದೇ ಆಗುತ್ತೆ. ಆಮೇಲೆ ಇನ್ನು ಕೆಲವರು ಇರ್ತೀರಾ,
ಪ್ರೆಗ್ನೆನ್ಸಿ ಇರ್ತೀರ, ನಿಮಗೆ ಮಾಡಬೇಕಾ, ನಾವು ಮಾಡ್ಬೋದಾ ಅಂತೀರ, ದಯವಿಟ್ಟು ಬೇಡಮ್ಮ. ನೀವು ಆರಾಮಾಗಿ ರೆಸ್ಟ್ ಮಾಡಿ, ಮನಸ್ಸಲ್ಲಿ ಪೂಜಿಸ್ತಾ ಬನ್ನಿ, ರೆಸ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ದೇವರಿಗೂ ಕೂಡ ನಿಮ್ಮ ಸಮಯ ಸಂದರ್ಭ ಯಾವ ಸ್ಥಿತಿಲಿದ್ದರೆ ಅರ್ಥ ಆಗುತ್ತೆ. ಇನ್ನು ಅಣ್ಣ ತಮ್ಮಂದಿರು ದೊಡ್ಡವರೆಲ್ಲರೂ ಕೂಡ ಕೆಲವ್ರು ಏನಂತ ಅಂದರೆ ಹೊರಗಡೆ ಕೆಲಸ ಮಾಡೋರು ಇರ್ತೀರ ಬಿಸಿಲಲ್ಲಿ, ನೀವೆಲ್ಲ ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಆವತ್ತಿನ ದಿನ ಯಾರಿಗಾನ ಊಟ ಕೊಡಿಸೋಕ್ಕಾದರೆ ಕೊಡಿಸಿ, ಅಷ್ಟೇ ಹೊರತಾಗಿ ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಆಯಿತಾ. ಮನಸ್ಸಲ್ಲೇ ಪೂಜಿಸೋದ್ರಿಂದ ಕೂಡ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ದೇವರಿಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಒಂದು ಮನಸ್ಸು. ಆ ಮನಸ್ಸು ನಿಷ್ಕಲ್ಮಶವಾಗಿತ್ತು, ಮನಸ್ಸು ಒಂದು ಒಳ್ಳೆ ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಆ ಒಂದು ವ್ರತದಿಂದ ಏನು ಸಿಗಬೇಕು ಫಲಗಳು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಆದರೆ ಅವತ್ತಿನ ದಿನ ಯಾರಾದರೂ ಕೂಡ ಕೂದಲು ತೆಗೆಸೋದು, ಅದು ಮಾಂಸ ಸೇವನೆ ಮಾಡೋರು ಇರ್ತೀರ, ಮಾಂಸಾಹಾರ ತಿನ್ನೋರು ಇರ್ತೀರಲ್ಲ, ಅವತ್ತಿನ ದಿನ ಮನೇಲೂ ಕೂಡ ಮಾಡಬೇಡಿ, ಹೊರಗಡೆ ಕೂಡ ಯಾರು ಕೂಡ ಮುಟ್ಟಬೇಡಿ. ರಾಯರನ್ನ ನಂಬಿದಿರಂತ ಅಂದರೆ ಈ ಒಂದಿಷ್ಟು ಗುರುವಾರ ಆಯಿತು, ಮತ್ತು ಗುರುವಾರ ಆಯಿತು, ಈ ಏಕಾದಶಿ ಆಚರಣೆ ಸಮಯದಲ್ಲಿ ಆಯಿತು, ವಿಶೇಷ ದಿನಗಳಾಯಿತು, ಆ ಸಮಯದಲ್ಲಿ ಯಾರೂ ಕೂಡ ಮಾಂಸವನ್ನು ಮುಟ್ಟಬೇಡಿ. ತುಂಬ ಒಳ್ಳೆಯದಾಗುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಮಾಂಸಾಹಾರ ತಿನ್ನೋರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏಕಾದಶಿ ದಿನ ಮುಟ್ಟಬೇಡಿ, ಸರಿನಾ. ನಾನು ಹೇಳುವಂಥ ಮನೆಯಲ್ಲೂ ಕೂಡ ಮಾಡಬೇಡಿ. ರಾಯರನ್ನ ಪೂಜಿಸ್ತಾ ಇದ್ದೀರಿ ಅಂದರೆ ಒಳ್ಳೇದಾಗಬೇಕಲ್ವಾ, ಆ ಸಮಯದಲ್ಲಿ ಬಿಟ್ಬಿಡಿ. ಅಂದರೆ ನಾವು ಆ ಟೈಮ್ ಅಷ್ಟೇ ಬಿಟ್ಟರೆ ಒಳ್ಳೇದಾಗುತ್ತೆ, ಈ ಥರ ಪ್ರಶ್ನೆಗಳೇ ಬೇಡ. ರಾಯರನ್ನ ಪೂಜಿಸ್ತಾ ಇದ್ದಾರೆ ಅಂದರೆ ಕೆಲವೊಂದು ಒಂದೊಂದಾಗಿ ಬದಲಾವಣೆ ನಮ್ಮಲ್ಲಿ ಬರಬೇಕಲ್ವಾ. ಸೊ ನನ್ನ ಪ್ರೀತಿಯ ಕುಟುಂಬ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸರಿನಾ. ಪ್ರತಿಯೊಬ್ಬರು ಕೂಡ ಮಾಡಿ, ಹಾಗೂ ಆತ್ಮವಿಶ್ವಾಸದಿಂದ ಬದುಕಿ, ನಗ್ನಗ್ತಾನೆ ಬದುಕಿ. ಏನೂ ಸಹ ಆಗಿಲ್ಲ ಇಲ್ಲಿ ಜೀವನದಲ್ಲಿ, ಸಿಹಿ ಕಹಿ ಅನ್ನೋದಿರೋದೆ, ಕಹಿ ಘಟನೆಗಳಿರೋದೆ. ನಾವೆಲ್ಲ ಏನು ಮಾಡ್ತೀವಿ ಅಂತ ಅಂದರೆ, ಈ ಮಾತು ಹೇಳ್ತೀನಿ, ಇದಕ್ಕೆ ಯಾಕೆ ಹೇಳಿದಂತ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ, ಸರಿನಾ. ಒಂದು ಮಾತು ಹೇಳೋದೇನಂತ ಅಂದರೆ, ನಮ್ಮ ಗೆಲುವು ಎಲ್ಲೋ ಇಟ್ಟಿರ್ತಾನೆ ದೇವರು, ನಾವು ಎಲ್ಲೆಲ್ಲೋ ಪ್ರಯತ್ನವನ್ನು ಪಡ್ತೀವಿ. ಅಂದರೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದರು ಅಂತ ಹೇಳ್ತಾರೆ ನೋಡಿ ದೊಡ್ಡವರು, ಹಂಗೆ ನಮಗೆ ಏನಂತ ಅಂದರೆ ಗೆಲುವು ಎಲ್ಲೋ ಇರುತ್ತೆ, ಅದು ಕಣ್ಮುಂದೆನೇ ಇರುತ್ತೆ, ನಮ್ಮ ಜೊತೆಗೆ ಇರುತ್ತೆ. ನಾವು ಆ ಗೆಲುವನ್ನು ಬಿಟ್ಟು ಬೇರೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಬದಲಾಗಿ ನಿಮಗೆ ಯಾವುದರಲ್ಲಿ ಒಂದು ಆತ್ಮವಿಶ್ವಾಸದಿಂದ ಇದನ್ನು ಮಾಡ್ತೀನಿ ಅಂತ ಮನಸ್ಸು ಹೇಳ್ತಾ ಇರುತ್ತಲ್ಲ, ಯಾರ ಮಾತನ್ನು ಕೂಡ ಕೇಳದೆ ಅದನ್ನು ಮಾತ್ರ ಮಾಡಿ, ಅದರಲ್ಲೇ ಗೆಲುವಿರುತ್ತೆ ನಿಮ್ಮದು. ಅದನ್ನು ಮಾತ್ರ ಮಾಡಿ. ನಿಮಗೆ ಯಾವುದೋ ಮಾಡೋಕ್ಕೆ ಮನಸ್ಸಿರಲ್ಲ, ಯಾವುದೋ ಏನೋ ಇರುತ್ತೆ, ಅದರಲ್ಲಿ ಹೋಗ್ತಾ ಇದ್ದರೆ ಖಂಡಿತ ನಿಮ್ಮ ಮನಸ್ಸೇ ಇಲ್ಲ ಅಂತಂದರೆ ಅಲ್ಲಿ ಗೆಲುವು ಎಲ್ಲಿ ಸಿಗುತ್ತೆ, ನೆಮ್ಮದಿ ಎಲ್ಲಿ ಸಿಗುತ್ತೆ, ನೀವು ಯಾವಾಗ ನಗ್ನಗ್ತಾ ಇರೋಕ್ಕೆ ಸಾಧ್ಯ. ಅಂಥ ಪ್ರಯತ್ನಗಳನ್ನ ಮಾಡೋ ಬದಲು ನಿಮ್ಗೆ ಯಾವುದು ಕರೆಕ್ಟ್ ಅಂತ ಅನ್ನಿಸ್ತಾ ಇದೆಯಾ, ಸರಿ ತಪ್ಪು ಯೋಚನೆ ಮಾಡಿ. ಸರಿಯಾಗಿದೆ ಅಂದಾಗ, ತಪ್ಪಿದ್ರೆ ಬಿಟ್ಬಿಡಿ. ಸರಿ ಅಂತ ಅನ್ನಿಸ್ತಾ ಇದ್ದರೆ ಆ ಕೆಲಸವನ್ನು ಬಿಟ್ಟು ಬಿಡ್ದಂಗೆ ಮಾಡಿ. ಇವತ್ತು ಗೆಲುವು ಸಿಗದೆ ಇರ್ಬೋದು, ನಾಳೆ ಗೆಲುವು ಸಿಗದೆ ಇರ್ಬೋದು, ನಾಡಿದ್ದು ಸಿಗದೆ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಗೆಲುವು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಸರಿಯಾದ ಪ್ರಯತ್ನ ಇರುತ್ತೆ, ನಿಮಗೆ ಆತ್ಮವಿಶ್ವಾಸ ಇರುತ್ತೆ, ಅದನ್ನು ಮಾಡೇ ಮಾಡ್ತೀನಪ್ಪ ಅನ್ನೋ ಒಂದು ಲೆವೆಲೇ ಬೇರೆ ಇರುತ್ತೆ ನಿಮಗೆ, ಸರಿನಾ. ಅದನ್ನು ಮಾಡಿ, ಪ್ರತಿಯೊಬ್ಬರು ಕೂಡ ಗೆಲ್ಲಿ, ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಬದುಕಿ. ಯಾರಿಗೂ ಕೂಡ ಯಾರು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೋಬೇಡಿ ಯಾವತ್ತೂ ಕೂಡ. ಆದರೆ ಮಾತಾಡೋದ್ರ ಮುಂದೆ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿತ್ರೆ ಮಾತ್ರ ತುಂಬ ಚೆನ್ನಾಗಿರ್ತಾರೆ. ಯಾರಿಗೇನು ಕೆಟ್ಟದನ್ನ ಬಯಸ್ತಾ ಇಲ್ಲ, ಯಾರಿಗೇನು ನೀವೇನು ಅನ್ಯಾಯ ಮಾಡ್ತಾ ಇಲ್ಲ. ನಿಮ್ಮ ಪಾಡಿ ನೀವು ಬದುಕಿದ್ರು ಕೂಡ ಕೆಲವ್ರು ಏನಾದರೂ ಅಂತ ಇದ್ದಾರಂತ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋದಿಷ್ಟೇ, ಆತ್ಮವಿಶ್ವಾಸದಿಂದ ಬದುಕಿ, ಏನೋ ಒಂದನ್ನು ಮಾಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶಕ್ತಿನ, ಒಂದಲ್ಲ ಒಂದು ರೀತಿಯ ವಿದ್ಯೆನ ದೇವರು ಕೊಟ್ಟಿರ್ತಾನೆ. ಅದನ್ನು ನಾವೇ ಗುರುತಿಸ್ಕೊಂಡು ನಾವೇ ಪ್ರಯತ್ನ ಪಟ್ಟಾಗ ಖಂಡಿತ ಗೆಲ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಕೂಡ ನಗ್ನಾಗ್ತಾ ಇರಿ, ಸರಿನಾ. ನಮಸ್ಕಾರ.